ಒಂದು ಸಿನಿಮಾಗೆ ಟೈಟಲ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಪ್ರೇಕ್ಷಕರಿಗೆ ಮೊದಲು ಕನೆಕ್ಟ್ ಆಗೋದೇ ಸಿನಿಮಾದ ಟೈಟಲ್. ಚಿತ್ರದ ಟೈಟಲ್ ಎಷ್ಟು ಆಕರ್ಷಕವಾಗಿರ್ತದೆಯೋ ಅಷ್ಟು ಜನರನ್ನು ಸೆಳೆಯುತ್ತದೆ ಅನ್ನೋದು ಒಂದು ಮಾತಿದೆ. ಆಯಾ ಕಥೆಗಳಿಗೆ ತಕ್ಕಂತೆ ಟೈಟಲನ್ನು ಹುಡುಕುವುದು ಸುಲಭದ ಕೆಲಸವಲ್ಲ. ಕನ್ನಡದ ಕೆಲ ಸಿನಿಮಾಗಳು ವಿಚಿತ್ರವಾದಂಥ ಫ್ಯಾನ್ಸಿ ಟೈಟಲ್ಗಳ ಮೂಲಕ ಗಮನ ಸೆಳೆದಿವೆ, ಬಾಕ್ಸ್ ಆಫೀಸಲ್ಲಿಯೂ ಕೂಡ ಸದ್ದು ಮಾಡಿವೆ. ಅಂಥ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಟೈಟಲ್ ಬಳಕೆ ಮಾಡಿದ್ದು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಕುಮಾರ್ ಗೋವಿಂದ್ ಅವರು ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದಂಥ ಉಶ್ ಎಂಬ ಅದ್ಭುತ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವನ್ನು ಉಪ್ಪಿ ಅವರು ನಿರ್ದೇಶನ ಮಾಡಿದರು. ಈ ಚಿತ್ರದ ಮೂಲಕ ನಟನಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಸಾಧು ಕೋಕಿಲ ಅವರು ಚಂದನವನಕ್ಕೆ ಪ್ರವೇಶ ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮೈಲುಗಲ್ಲು ಸೃಷ್ಟಿ ಮಾಡಿದಂಥ ಸಿನಿಮಾ ಓಂ. ಈ ಸಿನಿಮಾವನ್ನು ಕೂಡ ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ನಿರ್ದೇಶನ ಮಾಡಿದರು. ರೌಡಿಸಂ ಮತ್ತು ಪ್ರೇಮ ಕಥೆಯ ಸಂಘರ್ಷವನ್ನು ಹೀಗೂ ಹೇಳಬಹುದು ಎಂದು ಭಾರತೀಯ ಚಿತ್ರರಂಗಕ್ಕೆ ತೋರಿಸಿದಂಥ ಸಿನಿಮಾ ಓಂ. ಈ ಚಿತ್ರ ಕಪಾಲಿ ಚಿತ್ರಮಂದಿರದಲ್ಲಿಯೇ ಬರೋಬ್ಬರಿ 30 ಬಾರಿ ಮರು ಬಿಡುಗಡೆಯಾಗಿತ್ತು. ಸಿನಿಮಾ ಒಂದೇ ಚಿತ್ರಮಂದಿರದಲ್ಲಿ ಇಷ್ಟೊಂದು ಬಾರಿ ಮರು ಬಿಡುಗಡೆಯಾಗಿದ್ದು ಇತಿಹಾಸದಲ್ಲೇ ಇಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶನ ಮಾಡಿ ನಾಯಕನಾಗಿ ಮೊದಲ ಬಾರಿಗೆ ನಟಿಸಿದಂಥ ಸಿನಿಮಾ ಎ. ತಮ್ಮ ಮೊದಲ ಚಿತ್ರಕ್ಕೆ ಎ ಎನ್ನುವ ವಿಚಿತ್ರವಾದಂಥ ಟೈಟಲ್ ಜೊತೆಗೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಟೈಗಲೈನ್ ಕೂಡ ಕೊಟ್ಟಿದ್ದರು. 15 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ಬರೋಬ್ಬರಿ 35 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು. ಕರ್ನಾಟಕದಲ್ಲಿ 25 ವಾರಗಳ ಕಾಲ ಈ ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡಿತ್ತು. ನಿರ್ದೇಶಕರಾಗಿ ಮಾತ್ರವಲ್ಲದೆ ಹೀರೋ ಆಗಿಯೂ ಉಪೇಂದ್ರ ಅವರು ಸೂಪರ್ ಸಕ್ಸಸ್ ಅನ್ನು ಕಂಡಿದ್ದರು. ಉಪೇಂದ್ರ ಅವರ ಈ ಸಿನಿಮಾ ತೆಲುಗಿಗೂ ರಿಮೇಕ್ ಆಗಿ ಅಲ್ಲಿಯೂ 100 ದಿನಗಳ ಕಾಲ ಪ್ರದರ್ಶನ ಕಂಡು ಸಿನಿಮಾ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. ರಾಘವೇಂದ್ರ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದಂಥ ಸಿನಿಮಾ ಸ್ವಸ್ತಿಕ್. 1999ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೊದಲ ಬಾರಿಗೆ ಉಗ್ರವಾದದ ಕರಾಳ ಮುಖವನ್ನು ತೆರೆದಿಟ್ಟಿದ್ರು. ಇದು ಉಪೇಂದ್ರ ಅವರು ಬೇರೊಬ್ಬ ನಟರಿಗೆ ನಿರ್ದೇಶನ ಮಾಡಿದಂಥ ಕೊನೆಯ ಚಿತ್ರವಾಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಸ್ವಸ್ತಿಕ್ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದರು. 2002ರಲ್ಲಿ ಬಿಡುಗಡೆಯಾದ ಉಪೇಂದ್ರ ಹಾಗೂ ಪ್ರಿಯಾಂಕಾ ನಟನೆಯ H2O ಚಿತ್ರದಲ್ಲಿ ಕಾವೇರಿ ನೀರಿನ ಸಮಸ್ಯೆಯನ್ನು ಉಪೇಂದ್ರ ಅವರು ತಮ್ಮ ಸ್ಟೈಲ್ನಲ್ಲೇ ತೋರಿಸಿದರು. ಅದ್ಭುತ ಸಂದೇಶವನ್ನು ಕನ್ನಡ ಹಾಗೂ ತಮಿಳುನಾಡಿನ ಜನರಿಗೆ ತಿಳಿಸಿದರು. ಉಪೇಂದ್ರ ಈ ಸಿನಿಮಾದ ಕಥೆಯನ್ನು ಬರೆದಿದ್ದರೂ ಕೂಡ ಅವರು ನಿರ್ದೇಶನ ಮಾಡಿರಲಿಲ್ಲ. ಲೋಕನಾಥ್ ರಾಮರಾಜಂಬು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಈ ಸಿನಿಮಾ ವೇಳೆಯೇ ಉಪೇಂದ್ರ ಹಾಗೂ ಪ್ರಿಯಾಂಕಾ ಅವರ ಲವ್ ಶುರುವಾಗಿತ್ತು. ಸೂಪರ್ ಸಿನಿಮಾವನ್ನು ಉಪೇಂದ್ರ ಅವರೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದರು. ಸೂಪರ್ ಸಿನಿಮಾ ಮೂಲಕ ತಮಿಳು ನಟಿ ನಯನತಾರ ಕನ್ನಡಕ್ಕೆ ಕಾಲಿಟ್ಟಿದ್ದರು. ಅಲ್ಲಿಯವರೆಗೂ ಯಶಸ್ಸು ಕಾಣಲು ಹವಣಿಸುತ್ತಿದ್ದಂಥ ನಯನತಾರ ಅವರ ಅದೃಷ್ಟ ಇಲ್ಲಿ ಬದಲಾಗಿತ್ತು. ಸೂಪರ್ ಸಿನಿಮಾ ಯಶಸ್ಸು ತಂದುಕೊಡುತ್ತಿದ್ದಂತೆ ಅವರಿಗೆ ಒಳ್ಳೊಳ್ಳೆಯ ಕಥೆಗಳು ಬರಲು ಆರಂಭವಾದವು. 2010ರಲ್ಲಿ ಬಿಡುಗಡೆಯಾದ ಸೂಪರ್ ಸಿನಿಮಾ ಬಹಳ ದೊಡ್ಡ ಹಿಟ್ ಆಗಿತ್ತು. ಶರಣ್ ಅವರಿಗೆ ನಾಯಕನಾಗಿ ಇನ್ನಷ್ಟು ಭದ್ರ ಬುನಾದಿ ಹಾಕಿಕೊಟ್ಟಂಥ ಸಿನಿಮಾ ಅಂದರೆ ಅದು ವಿಕ್ಟರಿ. ನಂದಕಿಶೋರ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಶರಣ್ ಅವರು ದ್ವಿಪಾತ್ರದಲ್ಲಿ ನಟಿಸಿದರು. ಬಿಡುಗಡೆಗೂ ಮುನ್ನವೇ ಈ ಚಿತ್ರದ ಸ್ಯಾಟಲೈಟ್ ಹಕ್ಕು 2.5 ಕೋಟಿಗೆ ಮಾರಾಟವಾಗಿ ಚಿತ್ರದ ಸಂಪೂರ್ಣ ನಿರ್ಮಾಣ ವೆಚ್ಚವನ್ನು ಗಳಿಸಿಕೊಂಡಿತ್ತು. ಹಾಗೆ ತೆರೆಕಂಡ ಮೊದಲ ವಾರದಲ್ಲಿ ಸುಮಾರು 6 ಕೋಟಿಗೂ ಅಧಿಕ ಗಳಿಸಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಈ ಸಿನಿಮಾದ ಖಾಲಿ ಕ್ವಾರ್ಟರ್ ಬಾಟ್ಲಿ ಹೆಂಗೆ ಲೈಫ್ ಹಾಡು ಆ ಕಾಲದಲ್ಲಿ ಸಖತ್ ಹಿಟ್ ಆಗಿತ್ತು. 5:2 2013ರಲ್ಲಿ ಬಿಡುಗಡೆಯಾದ 6-5 ಸಿನಿಮಾ ಕೋಟಿಗಟ್ಟಲೆ ಹಣ ಸುರಿದು ಸಿನಿಮಾ ನಿರ್ಮಿಸುತ್ತಿರುವಂಥ ಕನ್ನಡ ನಿರ್ಮಾಪಕರಿಗೆ ಶಾಕನ್ನು ಕೊಟ್ಟಿತ್ತು. ಎಳ್ಳಷ್ಟು ಪ್ರಚಾರ ಪಡೆದುಕೊಳ್ಳಂಥ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ 1 ವಾರ ಇರೋದೇ ಕಷ್ಟ ಅಂದ್ಕೊಂಡಿದ್ರು. ಆದರೆ KS ಅಶೋಕ್ ಅವರು ನಿರ್ದೇಶನದ ವಿಭಿನ್ನ ಟೈಟಲ್ನೊಂದಿಗೆ ಬಂದಂಥ ಈ ಸಿನಿಮಾ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಬಹುತೇಕ ಹೊಸಬರೇ ಇದ್ದಂಥ ಈ ಸಿನಿಮಾವನ್ನು 30 ಲಕ್ಷ ರೂಪಾಯಿದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಸಿನಿಮಾ ಬರೋಬ್ಬರಿ 5 ಕೋಟಿಗೂ ಅಧಿಕ ಗಳಿಕೆ ಮಾಡಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಉಪೇಂದ್ರ ಅವರೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದಂಥ ಚಿತ್ರ UI. ಇದೊಂದು ಸೈಕಲಾಜಿಕಲ್ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿತ್ತು. 2024ರಲ್ಲಿ ಬಿಡುಗಡೆಯಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಚಿತ್ರದ ಟ್ರೋಲ್ ಆಗುತ್ತೆ ಸಾಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತ್ತು. ಇವಿಷ್ಟು ಫ್ಯಾನ್ಸಿ ಟೈಟಲ್ಗಳ ಮೂಲಕ ಸದ್ದು ಮಾಡಿದಂಥ ಕನ್ನಡ ಚಿತ್ರಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಚಿತ್ರದ ಟೈಟಲ್ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.